ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಅಡುಗೆ ಪ್ಯಾಷನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿಯಲ್ಲಿ ನಾನು ಬೆಳ್ಳುಳ್ಳಿ ಚಟ್ನಿಯನ್ನು ಮಾಡ್ತಾ ಇದ್ದೇನೆ. ಅಂದರೆ ಚಟ್ನಿ ಪುಡಿ. ಇದನ್ನು ನೀವು ಎಷ್ಟು ದಿವಸ ಬೇಕಾದರೂ ಇಟ್ಕೊಳ್ಬೋದು. ತುಂಬ ರುಚಿಯಾಗಿರ್ತದೆ. ಈಗ ಸಡನ್ನಾಗಿ ನಿಮಗೆ ಚಟ್ನಿ ಮಾಡಲಿಕ್ಕೆ ಟೈಮ್ ಇಲ್ಲ ಅಂದರೆ ದೋಸೆಗೆ ಯೂಸ್ ಮಾಡ್ಕೊಳ್ಬೋದು, ಚಪಾತಿಗೆ, ಇಡ್ಲಿಗೆ ಎಲ್ಲ ಯೂಸ್ ಮಾಡ್ಕೊಳ್ಬೋದು. ತುಂಬಾ ರುಚಿಯಾಗಿರ್ತದೆ. ಹೇಗೆ ಮಾಡೋದು ನೋಡುವ. ಈ ಚಟ್ನಿ ಪುಡಿ ಮಾಡಲಿಕ್ಕೆ ನೋಡಿ, ಇಲ್ಲಿ ನಾನು ಒಂದು 5ರಿಂದ 6 ಕುಮಟೆ ಮೆಣಸು, ಹಾಗೆ 1 ಬೆಳ್ಳುಳ್ಳಿ ಗಡ್ಡೆನ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. 1 ಕಪ್ಪಷ್ಟು ತೆಂಗಿನಕಾಯಿ ತುರಿ, ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು, 1 ಚಮಚದಷ್ಟು ಜೀರಿಗೆ, ಹಾಗೆ 1 ಸಣ್ಣ ನೆಲ್ಲಿಕಾಯಿ ಗಾತ್ರದ ಹುಣಸೆ ಹಣ್ಣು ಇಷ್ಟನ್ನು ತಗೊಂಡಿದ್ದೇನೆ. ಹಾಗೆ ಸ್ವಲ್ಪ ಇಂಗು. ಈಗ ಇವುಗಳನ್ನೆಲ್ಲ ಒಂದೊಂದಾಗಿ ನಾವು ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು ಸ್ವಲ್ಪ ಕರಿಬೇವು, ಇವಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡಬೇಕು. 1 ಚಮಚದಷ್ಟು ಎಣ್ಣೆನ ಹಾಕ್ಕೊಂಡಿದ್ದೇನೆ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅದು ಗರಿ ಗರಿ ಕ್ರಿಸ್ಪಿ ಆಗುವಲ್ಲಿವರೆಗೆ ಫ್ರೈ ಮಾಡ್ಕೊಳ್ಬೇಕು. ಯಾಕೆಂದರೆ ನಾವು ಇಷ್ಟು ಫ್ರೈ ಮಾಡೋದ್ರಿಂದಾಗಿ ಆ ಚಟ್ನಿ ಕ್ವಾಲಿಟಿ ಚೆನ್ನಾಗಿರ್ತದೆ, ಬೇಗ ಹಾಳಾಗೋದಿಲ್ಲ. ಅದಕ್ಕೋಸ್ಕರ ಇದನ್ನು ಈಗ ಚೆನ್ನಾಗಿ ಫ್ರೈ ಮಾಡಿ ಆದಮೇಲೆ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ಬೇಕು. ಆಮೇಲೆ ಮತ್ತೆ 1 ಚಮಚದಷ್ಟು ಎಣ್ಣೆ ಹಾಕಿ ಮೆಣಸನ್ನು ಫ್ರೈ ಮಾಡ್ಕೊಳ್ಬೇಕು. ಮೆಣಸು ಕೂಡ ಹಾಗೆಯೇ ಗರಿ ಗರಿ ಆಗಬೇಕು, ಅಲ್ಲಿವರೆಗೆ 1-2 ನಿಮಿಷ ಫ್ರೈ ಮಾಡ್ಕೊಳ್ಬೇಕು. ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಚಟ್ನಿ ಹಾಳಾಗೋದಿಲ್ಲ, ಎಷ್ಟು ದಿನ ಕೂಡ ಇಟ್ಕೊಳ್ಬೋದು. ನೆಕ್ಸ್ಟು ಹುಳಿ, 1 ನೆಲ್ಲಿಕಾಯಿ ಗಾತ್ರದಷ್ಟು ಹುಳಿ, ಇದನ್ನು ಕೂಡ ಫ್ರೈ ಮಾಡೋದ್ರಿಂದ ರುಚಿ ಕೂಡ ಚೆನ್ನಾಗಿರ್ತದೆ, ಹಾಗೆಯೇ ಹಾಳಾಗದೆ ಉಳೀತದೆ. ಅದಕ್ಕೋಸ್ಕರ ನಾವು ಎಲ್ಲವನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದು. ಮತ್ತು ಜೀರಿಗೆ, ಪಾನ್ ಈಗಲೇ ಬಿಸಿ ಇರೋದ್ರಿಂದ ಜೀರಿಗೆ ಬೇಗನೆ ಪಟಪಟ ಹೇಳುತ್ತೆ, ಒಂದು ಸ್ವಲ್ಪ ಹೊತ್ತಲ್ಲೇ ಆಗಿಬಿಡುತ್ತೆ. ಇದನ್ನು ಕೂಡ ಫ್ರೈ ಮಾಡಿ ಒಂದು ಬಟ್ಲಿಗೆ ಶಿಫ್ಟ್ ಮಾಡಿಕೊಳ್ಳುವ. ಮತ್ತು ತೆಂಗಿನಕಾಯಿ ತುರಿ, ಇದನ್ನು ಕೂಡ ಸ್ವಲ್ಪ ತುಂಬ ಫ್ರೈ ಮಾಡೋದು ಬೇಡ, ಆದರೂ ಸ್ವಲ್ಪ ಒಳ್ಳೆ ಬೆಚ್ಚಗೆ ಆಗುವಲ್ಲಿವರೆಗೆ ಫ್ರೈ ಮಾಡ್ಕೊಳ್ಬೇಕು. ಇದರ ಕಲರ್ ಸ್ವಲ್ಪ ಚೇಂಜ್ ಆಗ್ತದೆ ನೋಡಿ, 1-2ರಿಂದ 3 ನಿಮಿಷ ಫ್ರೈ ಮಾಡಿದಾಗ ಬಣ್ಣ ಚೇಂಜ್ ಆಯಿತು. ಇಷ್ಟ ಆದರೆ ಸಾಕು ನೋಡಿ. ಇದನ್ನು ನೋಡಿ ಈಗ ಫ್ರೈ ಮಾಡಿದ್ದೆಲ್ಲ ಒಂದು ಬಟ್ಲಿಗೆ ಹಾಕ್ಕೊಂಡಿದ್ದೇನೆ. ಆಮೇಲೆ ಕೊನೆಯದಾಗಿ ಬೆಳ್ಳುಳ್ಳಿನ ಹಾಕೊಳ್ಳೋದು. 1 ಗಡ್ಡೆ ಬೆಳ್ಳುಳ್ಳಿನ ತಗೊಂಡಿದ್ದೇನೆ. ಇಲ್ಲಿ ಬೆಳ್ಳುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಬೇಕು, ಯಾಕೆಂದರೆ ಅದು ಜಾಸ್ತಿ ಸಮಯ ಇಡಬೇಕಾದ್ರೆ ಚೆನ್ನಾಗಿ ಫ್ರೈ ಆದರೆ ಉಳೀತದೆ. ಅದಕ್ಕೋಸ್ಕರ ಗೋಲ್ಡನ್ ಬ್ರೌನ್ ಬರಬೇಕು ಬೆಳ್ಳುಳ್ಳಿ ನೋಡಿ, ಇಷ್ಟ ಆಗಬೇಕು, ಅಲ್ಲಿವರೆಗೆ ಫ್ರೈ ಮಾಡ್ಕೊಳ್ಬೇಕು. ಈ ಫ್ರೈ ಮಾಡಿದಂಥ ಬೆಳ್ಳುಳ್ಳಿಯನ್ನು ಕೂಡ ನಾವು ಈಗ ಆಲ್ರೆಡಿ ಫ್ರೈ ಮಾಡಿ ಇಟ್ಕೊಂಡಿದ್ದೇವಲ್ಲ ಅದಕ್ಕೆ ಹಾಕ್ಕೊಳ್ಳುವ. ಹಾಗೆ ಇದೆಲ್ಲವೂ ಕೂಡ ಈಗ ಬಿಸಿ ಇದೆ, ಇದಕ್ಕೆ ಸ್ವಲ್ಪ ಇಂಗನ್ನು ಕೂಡ ಹಾಕ್ಕೊಂಡೆ, ಅಷ್ಟೇ ಸಾಕು. ಹಾಗೆ ರುಚಿಗೆ ಎಷ್ಟು ಬೇಕು ಉಪ್ಪು, ಅದನ್ನು ಈ ಬಟ್ಲಿಗೆ ಹಾಕ್ಕೊಂಡೆ. ಹಾಗೆ ನಾನು ಇಲ್ಲಿ ಟೇಸ್ಟಿಗೆ 1 ಚಮಚದಷ್ಟು ಬೆಲ್ಲದ ಪುಡಿಯನ್ನು ಸೇರಿಸ್ಕೊಳ್ತೇನೆ. 1 ಸಣ್ಣ ಚಮಚದಲ್ಲಿ ಸ್ವಲ್ಪ, ಅದು ರುಚಿಗೆ ಚೆನ್ನಾಗಿರ್ತದೆ ಬೆಲ್ಲ ಹಾಕಿದರೆ, ಅದಕ್ಕೋಸ್ಕರ. ಈಗ ಇವೆಲ್ಲ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ನೋಡಿ, ಈಗ ಎಲ್ಲವೂ ತಣ್ಣಗಾಯಿತು. ಮೆಣಸನ್ನೆಲ್ಲ ಎಲ್ಲವನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕಿ ಚೆನ್ನಾಗಿ ಪುಡಿ ಮಾಡ್ಕೊಳ್ಬೇಕು. ಪುಡಿ ಮಾಡುವಾಗ ಒಂದೇ ಸಮನೆ ಮಿಕ್ಸರನ್ನು ನಾವು ರನ್ ಮಾಡಬಾರ್ದು, ಯಾಕೆಂದರೆ ಇದು ಬಿಸಿಗೆ ಅದರಲ್ಲಿ ಎಣ್ಣೆ ಬಂದಾಗೆ ಆಗುತ್ತೆ ಚಟ್ನಿ ಪುಡಿಯಲ್ಲಿ. ಅದಕ್ಕೆ ಚಟ್ನಿ ಪುಡಿ ನಾವು ಗ್ರೈಂಡ್ ಮಾಡುವಾಗ ಚಟ್ನಿ ಅದರಲ್ಲಿ ಬಿಸಿ ಆಗಬಾರದು. ಮಿಕ್ಸಿಯಲ್ಲಿ ನಾವು ಒಮ್ಮೆಲೆ ಕಂಟಿನ್ಯೂಸ್ ಮಾಡಿದರೆ ಬಿಸಿ ಆಗುತ್ತಲ್ವಾ, ಹಾಗೆ ಬಿಸಿ ಆಗಬಾರ್ದು. ಅದಕ್ಕೆ ಅದನ್ನು ಬಿಟ್ಟು ಬಿಟ್ಟು ಗರ್ರ 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 ಮಾಡಬೇಕು. ತುಂಬ ನೈಸ್ ಆಗಬೇಕು ಅಂತ ಕೂಡ ಇಲ್ಲ, ಸಾಧಾರಣ ಆದರೆ ಸಾಕು. ಮೆಣಸು ಇಡೀ ಹಾಕಿದರೆ ನೋಡಿ ಗ್ರೈಂಡ್ ಆಗೋದಿಲ್ಲ. ಹಾಗೆ ಮೆಣಸನ್ನು ಸ್ವಲ್ಪ ಕಟ್ ಮಾಡಿಕೊಂಡು ಹಾಕಿದರೆ ಚೆನ್ನಾಗಿರ್ತದೆ, ಬೇಗನೆ ಪುಡಿ ಆಗ್ತದೆ. ಈಗ ನೋಡಿ ಗರ್ರ ಗರ್ರ ಅಂತ ಹೇಳಿ 1-2-3 ಸಲ ಮಾಡುವಾಗ ನಮ್ಮ ರುಚಿಯಾದ ಬೆಳ್ಳುಳ್ಳಿ ಚಟ್ನಿ ರೆಡಿ ಆಯಿತು. ಇದು ಸೂಪರ್ ಆಗಿರ್ತದೆ. ಇದಕ್ಕೆ ಸ್ವಲ್ಪ ಮೊಸರು ಮಿಕ್ಸ್ ಮಾಡಿ ಚಪಾತಿ ಜೊತೆ ತಿನ್ಬೋದು, ಅನ್ನದ ಜೊತೆ ಕೂಡ ತುಂಬಾ ಟೇಸ್ಟಿಯಾಗಿರ್ತದೆ. ಮಾಡಲಿಕ್ಕೆ ಕೂಡ ತುಂಬಾ ಈಸಿ ಇದು. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನೋಡಿ, ಈಗ ರುಚಿಯಾದ ಬೆಳ್ಳುಳ್ಳಿ ಚಟ್ನಿ ರೆಡಿ ಆಯಿತು. ನೀವು ಕೂಡ ನಿಮ್ಮ ಮನೇಲಿ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ಖಂಡಿತ ತಿಳಿಸಿ ನನಗೆ. ಇದನ್ನು ನೀವು 1 ವಾರದವರೆಗೆ ಹೊರಗೆ ಇಡ್ಬೋದು, ಬೇಕಾದರೆ ಫ್ರಿಜ್ಜಲ್ಲಿ ಕೂಡ ಇಟ್ಕೊಳ್ಬೋದು, ತೊಂದರೆ ಇಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ಚಟ್ನಿ ಪುಡಿ ಹೇಗೆ ಮಾಡೋದು ಅಂತ ಹೇಳಿ.
ತುಂಬಾ ರುಚಿಯಾಗಿರ್ತದೆ ಇದು. ಬೇಕಾದರೆ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಕೂಡ ಮಾಡಿ ಇಟ್ಕೊಂಡಿರ್ಬೋದು. ಹಾಗೆಯೇ ಇದಕ್ಕೆ ಉಪ್ಪು ಖಾರ ಎಲ್ಲ ನಿಮಗೆ ಹೇಗೆ ಬೇಕು ಹಾಗೆ, ಜಾಸ್ತಿ ಆದರೆ ಜಾಸ್ತಿ, ಕಮ್ಮಿ ಹಾಕ್ಕೊಳ್ಬೋದು. ಬೆಲ್ಲ ಅಥವಾ ಹುಣಸೆ ಹಣ್ಣು ಕೂಡ ಪ್ರಮಾಣ ನಿಮಗೆ ಯಾವ ಥರ ಟೇಸ್ಟ್ ಬೇಕು ಅಂತೇಳಿ ಅದರ ಪ್ರಮಾಣನ ಕಮ್ಮಿ ಮಾಡಿಕೊಂಡು ಹಾಕ್ಕೊಳ್ಬೋದು. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬೇಡಿ. ಹೀಗೇ ರುಚಿಯಾದ ರೆಸಿಪಿಯೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ, ಬಾಯ್ ಬಾಯ್, ಟೇಕ್ ಕೇರ್.